ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು, ಕೇಂದ್ರ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರ ಒಂದು ವೇತನದಲ್ಲಿ ಭರ್ಜರಿ ಆಗಿರುವಂತಹ ಒಂದು ವೇತನ ಹೆಚ್ಚಳ ಆಗೋಕೆ ಹೊರಟಿದೆ. ಹಾಗಾದ್ರೆ ಏನಿದು ನ್ಯೂಸ್, ಏನಿದು AICPI ಇಂಡೆಕ್ಸ್ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂತದ್ದು ಮತ್ತು ಸರ್ಕಾರಿ ನೌಕರರ ಒಂದು DA 50% ಟಚ್ ಮಾಡೋಕೆ ಹೊರಟಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಒಂದು ವೇತನ ಇನ್ಫ್ಯಾಕ್ಟ್ ಸ್ಯಾಲರಿ ಏನಿದೆ ಅದು ಇನ್ಕ್ರೀಸ್ ಆಗೋಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದೆ ಕಂಪ್ಲೀಟ್ ಆಗಿರುವಂತ ನ್ಯೂಸ್, ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ಮೂಲ ವೇತನದಲ್ಲಿ 40% ವರೆಗೂ ಕೂಡ ಹೆಚ್ಚಳ ಆಗೋಕೆ ಹೊರಟಿದೆ. 50% DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗುತ್ತಾ, ಹೊಸ ಒಂದು ವೇತನ ಸಮಿತಿಯನ್ನ ಜಾರಿ ಮಾಡಲಾಗುತ್ತಾ, 8ನೇ ವೇತನ ಆಯೋಗಕ್ಕೆ ಈ ಒಂದು DA 50% ತಲುಪಿರೋದು ಅಡಿಪಾಯ ಆಗುತ್ತಾ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಒಂದು ದೇಶದಲ್ಲಿ ಒಬ್ಬ ಸರ್ಕಾರಿ ನೌಕರರ ಸಂಬಳವನ್ನ ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಸ್ಟಾರ್ಟಿಂಗ್ ಏನಿರುತ್ತೆ 2023 ಇದೆ ಅಂತ ಅನ್ಕೊಳ್ಳಿ, ಅದರ ಒಂದು ಸ್ಟಾರ್ಟಿಂಗ್ ಅಲ್ಲೇ ಮೊಟ್ಟ ಮೊದಲನೇದಾಗಿ ನೌಕರರ ಒಂದು ಸಂಬಳವನ್ನ ಇನ್ಕ್ರೀಸ್ ಮಾಡಲಾಗುತ್ತೆ ಬೇಸ್ಡ್ ಆನ್ ದಿ AICPI ಇಂಡೆಕ್ಸ್ ಆಫ್ ಲಾಸ್ಟ್ 6 ಮಂತ್ಸ್ ಅಂತ. ಸೊ ಹೋದ ವರ್ಷ 2022ರಲ್ಲಿ ಯಾವ ರೀತಿಯಾಗಿ 6 ತಿಂಗಳ AICPI ಇಂಡೆಕ್ಸ್ ಪರ್ಫಾರ್ಮ್ ಮಾಡಿದೆ ಅದನ್ನೇ ಗಮನದಲ್ಲಿಟ್ಟುಕೊಂಡು 2023ರ ಸ್ಟಾರ್ಟಿಂಗ್ ಜನವರಿಯಲ್ಲಿ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಹೆಚ್ಚಳ ಮಾಡದೆ DA ನ ಹೆಚ್ಚಳ ಮಾಡಲಾಗುತ್ತೆ ವಿತ್ 4%. ಅದನ್ನ ನಾವು ಆಲ್ರೆಡಿ ನೋಡಿದೀವಿ. ಹಾಗಾದ್ರೆ ಆ ಒಂದು 6 ತಿಂಗಳ ಆದ್ಮೇಲೆ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ ಇನ್ನೂ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಈ ಒಂದು 6 ತಿಂಗಳಲ್ಲಿಯೂ ಕೂಡ ಸರ್ಕಾರಿ ನೌಕರರ DA ಹೆಚ್ಚಳ ಆಗಬೇಕಾಗಿರುವಂಥದ್ದು. ಸೊ ಪ್ರಮಾಣ ವಚನವಾಗಿ ನಾವು ನೋಡೋದಾದ್ರೆ, ಅಂದ್ರೆ ಒಂದು ಕ್ರಮಬದ್ಧವಾಗಿ ನೋಡೋದಾದ್ರೆ 2023ರ ಸ್ಟಾರ್ಟಿಂಗ್ ಜನವರಿಯಲ್ಲಿ ಸರ್ಕಾರಿ ನೌಕರರ DA ಇನ್ಕ್ರೀಸ್ ಆಗಿರುವಂಥದ್ದು. ಅಂಡ್ ಅದು ಎಕ್ಸಾಕ್ಟ್ಲಿ ಜನವರಿ ಅಂದ್ರೆ ಜನವರಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಒಂದು ಡಿಲೇ ಆಗುತ್ತೆ. ಸೊ ಡಿಲೇ ಎಷ್ಟಾಗಿದೆ ಹೋದ್ಸಲಿ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದು ಆಯಿತು. ಜನವರಿಯಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ. ಫೆಬ್ರವರಿ ಕೂಡ ಮಿಸ್ ಆಯಿತು. ಬಟ್ ಮಾರ್ಚ್ನಲ್ಲಿ ಅದನ್ನ ಪೂರ್ವಾನ್ವಯವಾಗಿ ಇಂಪ್ಲಿಮೆಂಟ್ ಮಾಡಲಾಯಿತು. ಸೊ ವಾಟ್ ಈಸ್ ಪೂರ್ವಾನ್ವಯವಾಗಿ ಇಂಪ್ಲಿಮೆಂಟ್ ಮಾಡುವುದಂತ ಕೇಳಿದ್ರೆ, ನಮ್ಮ ಒಂದು ಸರ್ಕಾರಿ ನೌಕರಿಗೆ ಅದು ಆಕ್ಚುಲ್ ಆಗಿ ಜನವರಿಯಿಂದ ಸಿಗಬೇಕಾಗಿತ್ತು. ಬಟ್ ಸರ್ಕಾರ ಎಲ್ಲೋ ಒಂದ್ ಕಡೆ ಅದರ ಒಂದು ಹಣಕಾಸು ಇಲಾಖೆ ಕಡೆಯಿಂದ ಆಗದೆ ಹೋಗೋದ್ರಿಂದ ಅಥವಾ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸದೇ ಇರೋದ್ರಿಂದ ಜನವರಿಯಲ್ಲಿ ಅದು ಸಿಗ್ಲಿಲ್ಲ. ಬಟ್ ಅದನ್ನ ಕಾರಣಾಂತರಗಳಿಂದ ಪೋಸ್ಟ್ ಪೋನ್ ಮಾಡಿರೋದ್ರಿಂದ ಸರ್ಕಾರಿ ನೌಕರಿಗೆ ಲಾಸ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 3 ತಿಂಗಳ DA ನ ಬೇಸಿಕ್ ಜೊತೆ ಒಂದು ಸಂಪೂರ್ಣವಾಗಿರುವಂತಹ ಅಮೌಂಟ್ ಅನ್ನ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರ ಅಕೌಂಟ್ಗೆ ಸೇರಿಸಲಾಗುತ್ತೆ. ಅಂದ್ರೆ ಜನವರಿಯ 4%, ಫೆಬ್ರವರಿಯ 4% ಮತ್ತು ಮಾರ್ಚ್ ತಿಂಗಳ 4% ಕೂಡ ಅದೇ ಮಾರ್ಚ್ ತಿಂಗಳ ಕೊನೆಯಲ್ಲಿ ಸಿಗುತ್ತೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಇವಾಗ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 3 ತಿಂಗಳ ಲಂಸಮ್ ಅಮೌಂಟ್ ಅನ್ನ ಕ್ಯಾಶ್ ರೂಪದಲ್ಲಿ ನೀಡುವ ಮುಖಾಂತರ ಸರ್ಕಾರಿ ನೌಕರರಿಗೆ 3ರಿಂದ 4% ವೇತನದಲ್ಲಿ ಹೆಚ್ಚಳ ಮಾಡಲಾಗುವುದು ಎನ್ನುವುದರ ಬಗ್ಗೆ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇವೆ. ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಕೇಂದ್ರ ಹಣಕಾಸು ಸಚಿವಾಲಯದ ಮುಖ್ಯಸ್ಥರಾಗಿರುವಂತಹ ಪಂಕಜ್ ಚೌಧರಿ ಅವರು ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನ ಆರಂಭಿಸಿದ್ದಾರೆ. ಆ ಒಂದು ಚರ್ಚೆಯಲ್ಲಿ ಹಣಕಾಸು ಇಲಾಖೆಯೊಂದಿಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ದೇಶದಲ್ಲಿ ಯಾವ ರೀತಿಯಾದಂತಹ ಹಣದುಬ್ಬರ ನಡೀತಾ ಇದೆ, ಈ ಒಂದು ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ವೇತನ ಹೆಚ್ಚಳ ನೀಡಬೇಕು, ಎಷ್ಟು % ನೀಡಿದರೆ ಉತ್ತಮವಾಗಿರುತ್ತೆ ಮತ್ತು ಅದನ್ನ ಪೂರ್ವಾನ್ವಯವಾಗಿ ನೀಡಬೇಕಾ ಅಥವಾ ಇಲ್ಲ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ರೂಪುರೇಷೆಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ಹಣಕಾಸು ಇಲಾಖೆ ಹೇಳ್ತಾ ಇರುವಂತದ್ದೇನು, ಕೇಂದ್ರದಲ್ಲಿ ನೀಡಿದ್ರೆ ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಖಂಡಿತವಾಗಿ ನೀಡ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ನೌಕರರ ಮನ ಗೆಲ್ಲೋದಕ್ಕೆ ಮುಂದಾದ್ರೆ ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೆ ಬೀಳೋದಿಲ್ಲ. ಕೇಂದ್ರದಲ್ಲಿ ಎಷ್ಟು ವೇತನ ನೀಡ್ತಾರೆ ಅಷ್ಟೇ ವೇತನವನ್ನ ನಾವು ಕೂಡ ನೀಡ್ತೀವಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಘೋಷಣೆ ಅಡಿಯಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇವೆ, ಎಲ್ಲ ಸೌಲಭ್ಯಗಳು ನಾವು ಒದಗಿಸ್ತೀವಿ ಅನ್ನೋ ಒಂದು ಮಾತನ್ನ ಆಲ್ರೆಡಿ ಹಣಕಾಸು ಇಲಾಖೆ ಮುಂದೆ ಪ್ರಸ್ತಾಪನೆಯನ್ನ ಇಡಲಾಗಿದೆ. ಇವನ್ ಸಿದ್ದರಾಮಯ್ಯನವರು ಕೂಡ ಮೀಡಿಯಾಸ್ಗಳ ಮುಂದೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇದಕ್ಕೆ ಒಂದು ತಾಜಾ ಎಕ್ಸಾಂಪಲ್ ಅಂದ್ರೆ ಜನವರಿಯಲ್ಲಿ 4% ಪೂರ್ವಾನ್ವಯವಾಗುವಂತೆ ಕೇಂದ್ರ ಸರ್ಕಾರ ತನ್ನ ನೌಕರಿಗೆ DA ನೀಡುತ್ತೆ. ಅದನ್ನೇ ಎಕ್ಸಾಕ್ಟ್ಲಿ ಫಾಲೋ ಮಾಡ್ತಾ ಸಿದ್ದರಾಮಯ್ಯನವರು ಕೂಡ
ತನ್ನ ಒಂದು ಎಲ್ಲಾ ಸರ್ಕಾರಿ ನೌಕರರಿಗೆ ಜನವರಿಯಿಂದಲೇ ಡಿಎನ ನೀಡ್ತಾರೆ. ದಟ್ ಈಸ್ 4% ನೀಡ್ತಾರೆ ಮತ್ತು ಅದನ್ನ ಪೂರ್ವಾನ್ವಯವಾಗಿ ಅಂತಾನೆ ನೀಡ್ತಾರೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಏನು ಕಮ್ಮಿ ಇಲ್ಲ, ಕೇಂದ್ರದಲ್ಲಿ ಎಷ್ಟು ನೀಡ್ತಾರೆ ಅಷ್ಟೇ ಪ್ರಮಾಣದ ಸಂಬಳವನ್ನ ನಾವು ಕೂಡ ನೀಡ್ತೀವಿ ಅನ್ನೋ ಒಂದು ಮಾತನ್ನ ತುಂಬಾ ಪರಿಪಕ್ವವಾಗಿ ಇಲ್ಲಿ ಸರ್ಕಾರಿ ನೌಕರರಿಗೆ ತಿಳಿಸಿರುವಂತದ್ದು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಹಾಗಾಗಿ ಇವಾಗ ಜನವರಿ ಡಿಎ ಏನೋ ಸರಿಯಾಗಿದೆ, ಆದರೆ ಇವಾಗ ನೆಕ್ಸ್ಟ್ ಜುಲೈಯಲ್ಲಿ 4% ಡಿಎ ಹೆಚ್ಚಳ ಆಗುತ್ತೆ. ಈ ಒಂದು 4% ಹೆಚ್ಚಳದೊಂದಿಗೆ ಸರ್ಕಾರಿ ನೌಕರರ ಡಿಎ ಬಂದ್ಬಿಟ್ಟು 40% ತಲುಪುತ್ತೆ. ಅಂಡ್ ನೆಕ್ಸ್ಟ್ 2024 ಬರ್ತಾ ಇದೆ. ಅದ್ರ ಜೊತೆಗೇನೆ 2024ರಲ್ಲಿ ಮುಂದೆ MP ಎಲೆಕ್ಷನ್ಸ್ಗಳು, ಪ್ರಧಾನಮಂತ್ರಿ ಎಲೆಕ್ಷನ್ಸ್ಗಳಿದೆ. ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಸರ್ಕಾರಗಳ ಪೈಪೋಟಿನೇ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸರ್ಕಾರಿ ನೌಕರರ ಒಂದು ಭರ್ಜರಿ ಆಗಿರುವಂತಹ ವೇತನದಲ್ಲಿ ಹೆಚ್ಚಳ ಆಗೋ ಹೊರಟಿದೆ. ಅಂಡ್ ಇವನ್ 7ನೇ ವೇತನ ಆಯೋಗವನ್ನ ಯಾವಾಗ 2016ರಲ್ಲಿ ಜಾರಿ ಮಾಡಲಾಗಿತ್ತು, ಅದೇ ಒಂದು ಟೈಮಲ್ಲಿ ವೈಜ್ಞಾನಿಕವಾಗಿರುವಂತಹ ರಿಪೋರ್ಟ್ ಅಲ್ಲಿ 7ನೇ ವೇತನ ಆಯೋಗದ ರಿಪೋರ್ಟ್ ಅಲ್ಲೇ ಬರೆಯಲಾಗಿತ್ತು, ಸರ್ಕಾರಿ ನೌಕರರ ಡಿಎ ಯಾವಾಗ 50% ತಲುಪುತ್ತೆ ಆವಾಗ ಹೊಸ ಒಂದು ವೇತನ ಸಮಿತಿಯನ್ನ ರಚನೆ ಮಾಡಬೇಕು. ಏನಕ್ಕಂದ್ರೆ 50% ಹಣದುಬ್ಬರ ದೇಶದಲ್ಲಿ ಆಗಿದೆ ಅಂತ ಅರ್ಥ. ಇವಾಗ ಕೊಡ್ತಾ ಇರುವಂತಹ ಬೇಸಿಕ್ ಸ್ಯಾಲರಿ ಯಾವುದಕ್ಕೂ ಅವರಿಗೆ ಸಾಲೋದಿಲ್ಲ, ಬೇಸಿಕ್ ಸ್ಯಾಲರಿಯನ್ನೇ ಚೇಂಜ್ ಮಾಡಬೇಕಾಗುತ್ತದೆ ಅನ್ನೋ ಒಂದು ಪ್ರಪೋಸಲ್ ನ ಸರ್ಕಾರದ ಮುಂದೆ ಆಲ್ರೆಡಿ ಇಡಲಾಗಿತ್ತು. ಆ ಒಂದು ಪ್ರಪೋಸಲ್ ನಾವು ಇವಾಗ ಫಾಲೋ ಮಾಡ್ತಾ ಹೋದ್ರೆ ನಮ್ಮ ಒಂದು ದೇಶದಲ್ಲಿ ಇವಾಗ ಡಿಎ ಮತ್ತೆ 50% ತಲುಪೋಕೆ ಹೊರಟಿರೋದ್ರಿಂದ ಇಲ್ಲಿ ಕೇಂದ್ರ ನೌಕರರ ಸಂಘಟನೆಗಳು ಮತ್ತು ರಾಜ್ಯ ನೌಕರರ ಸಂಘಟನೆಗಳು ದೇಶದಲ್ಲಿ 8ನೇ ವೇತನ ಆಯೋಗವನ್ನ ರಚನೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಇವಾಗ ಮತ್ತೆ ಗಟ್ಟಿಯಾಗಿ ಹೇಳ್ತಾ ಇರುವಂತದ್ದು. ಆಲ್ರೆಡಿ ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕೋಕೆ ಸ್ಟಾರ್ಟ್ ಮಾಡಿವೆ. ಹಾಗಾದ್ರೆ 8ನೇ ವೇತನ ಆಯೋಗ ಬರಲಿದೆಯಾ ಅಥವಾ ಬರೀ ಬೇಸಿಕ್ ಅನ್ನ ಡಿಎ ಜೊತೆ ಮೆರ್ಜ್ ಮಾಡಿ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಮಾತ್ರ ಬದಲಾವಣೆಗಳು ಮಾಡಲಾಗುವುದು? ಅಂಡ್ ಆಲ್ಸೋ ಐಕ್ರೈಡ್ ನಿಯಮದ ಪ್ರಕಾರ ಸರ್ಕಾರಿ ನೌಕರರ ಒಂದು ಸಂಬಳವನ್ನ ಪ್ರತಿಯೊಂದು ವರ್ಷದಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಕೂಡ ಇಲ್ಲಿ ಹಣಕಾಸು ಇಲಾಖೆಯ ಕಡೆಯಿಂದ ಪ್ರಪೋಸಲ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಪಂಕಜ್ ಚೌಧರಿ ಅವರು ನಿನ್ನೆ ತಾನೇ ಸದನದಲ್ಲಿ ಹೇಳಿರುವಂತದ್ದು. ಹಾಗಾದ್ರೆ ಈ ಒಂದು ಐಕ್ರೈಡ್ ನಿಯಮದ ಅಡಿಯಲ್ಲಿ 5 ವರ್ಷ 6 ವರ್ಷಗಳಿಗೊಮ್ಮೆ ನೌಕರರ ವೇತನವನ್ನ ಹೆಚ್ಚಳ ಮಾಡದೆ ಅವರೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಪ್ರತಿಯೊಂದು ವರ್ಷದಲ್ಲಿ ನೌಕರರ ಸಂಬಳವನ್ನ ಇನ್ಕ್ರೀಸ್ ಮಾಡುವ ಒಂದು ಪ್ರಪೋಸಲ್ ಕೂಡ ಸರ್ಕಾರದ ಮುಂದೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಅಧಿಕೃತವಾಗಿರುವಂತಹ ಘೋಷಣೆ ಇನ್ನೂ ಇಲ್ಲ. ಅಂಡ್ ಐಕ್ರೈಡ್ ನಿಯಮದ ಅಡಿ ಯಾವ ರೀತಿಯಾಗಿ ಸಂಬಳ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಮಾತನ್ನ ನೀವು ಆಲ್ರೆಡಿ ನಮ್ಮ ಒಂದು ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನೋಡಿರ್ತೀರಾ. ಸೊ ಇಲ್ಲ ಅಂದ್ರೆ ನೀವು ಚೆಕ್ಔಟ್ ಮಾಡ್ಕೊಳ್ಬಹುದು. ಐಕ್ರೈಡ್ ನಿಯಮ ಅಂದ್ರೆ ಏನು, ಐಕ್ರೈಡ್ ನಿಯಮದ ಅಡಿಯಲ್ಲಿ ಯಾವ ಒಂದು ಸೂತ್ರವನ್ನ ಉಪಯೋಗಿಸಿ ನೌಕರರ ಸಂಬಳವನ್ನ ಹೆಚ್ಚಳ ಮಾಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ ಅದರಲ್ಲಿರುವಂತದ್ದು. ಸೊ ಇವಾಗ ನೆಕ್ಸ್ಟ್ ಅಂದ್ರೆ ಸದ್ಯಕ್ಕೆ ನಮಗೆ ಗೊತ್ತಿರುವಂತದ್ದು ಜುಲೈನಲ್ಲಿ AICPI ಇಂಡೆಕ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೀವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಒಂದು ಕನ್ಫ್ಯೂಷನ್ ಇರುವಂತದ್ದು, ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂತದ್ದು 3% ಹೆಚ್ಚಳ ಆಗುತ್ತೆ, ಕೆಲವೊಂದಿಷ್ಟು ಜನ 4% ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಆಕ್ಚುಯಲ್ ಆಗಿ ಆನ್ಸರ್ ಸಿಗುವಂತದ್ದು AICPI ಇಂಡೆಕ್ಸ್ ಅನ್ನ ನೋಡಿದಾಗ ಮಾತ್ರ. AICPI ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಹ್ಯೂಮನ್ ರಿಸೋರ್ಸ್ ಕಡೆಯಿಂದ ಬಿಡುಗಡೆ ಆಗುವಂತ ಒಂದು ಮಾಹಿತಿ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ರೀಸೆಂಟ್ ಆಗಿ ಒಂದು AICPI ಇಂದ ಪ್ರೆಸ್ ನೋಟ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಅದ್ರ ಬಗ್ಗೆಯೂ ಕೂಡ ನೀವು ಇನ್ಫಾರ್ಮೇಶನ್ ಇಲ್ಲಿ ಚೆಕ್ಔಟ್ ಮಾಡ್ಕೊಳ್ಬಹುದು. ಸೊ ಸ್ನೇಹಿತರೆ, ಇದೊಂದು ಅಫಿಷಿಯಲ್ ವೆಬ್ಸೈಟ್ ಅನ್ನು ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ AICPI ಫಾರ್ ಜುಲೈ 2023 ಎಕ್ಸ್ಪೆಕ್ಟೆಡ್ DA ಫ್ರಮ್ Jan 2024 ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಲೇಬರ್ ಬ್ಯೂರೋ ಅಂತ ಹೇಳ್ತಾರೆ. ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿರುವಂತದ್ದು ಸರ್ಕಾರಿ ನೌಕರರ ಒಂದು AICPI ಡೇಟಾ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಬರಿತಾ ಹೋಗ್ತಾರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಜುಲೈ 2023 ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡಿದೆ. ನಾನು ಹೈಲೈಟ್ಸ್ ಅನ್ನ ಇದರಲ್ಲಿ ಹೇಳ್ತೀನಿ ಕ್ವಿಕ್ ಆಗಿ ನಿಮಗೆ ಯಾವ ರೀತಿಯಾದಂತಹ ಮಾಹಿತಿ ಕೊಟ್ಟಿದ್ದಾರೆ ಅಂತ. ದ ಲೇಬರ್ ಬ್ಯೂರೋ ಅಂಡ್ ಅಟ್ಯಾಚ್ಡ್ ಆಫೀಸ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿನ್ ಕಂಪೈಲಿಂಗ್ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಎವ್ರಿ ಮಂತ್ ಆನ್ basis of retail prices collected from 317 market spread over 88 industrially important centers in the country ಅಂತ ಹೇಳ್ತಾರೆ. The index is compiled for 88 centers and all India is released on the last working day of succeeding month ಅಂತ ಹೇಳ್ತಾರೆ. The index for the month of July 2023 is being released in this press note ಅಂತ ಹೇಳ್ತಾ ಇರುವಂತದ್ದು. ಸುಮಾರು 317 ಮಾರ್ಕೆಟ್ ಗಳನ್ನ ಸ್ಟಡಿ ಮಾಡಲಾಗುತ್ತೆ. 88 ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿರುವಂತಹ ಒಂದು ಪ್ಲೇಸಸ್ ಅಲ್ಲಿ ಭಾರತದ ವಿವಿಧ ಸ್ಥಾನಗಳನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾದ್ರೆ ಇದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಯಾವ ರೀತಿಯಾದಂತ ರಿಸಲ್ಟ್ಸ್ ಬಂದಿದೆ ಅಂತ ನೋಡ್ತಾರೆ ನೋಡಿ. ದ ಆಲ್ ಇಂಡಿಯಾ CPIW ಫಾರ್ ಜುಲೈ 2023 ಇನ್ಕ್ರೀಸ್ಡ್ ಬೈ 3.3 ಪಾಯಿಂಟ್ಸ್ ಅಂತ ಅಂಡ್ ಸ್ಟೂಡ್ ಅಟ್ 139.7. ಸೊ 139.7 ಕ್ರಾಸ್ ಆಗಿದೆ. ಆನ್ 1 month percentage change if we see it has increased by 2.42% ಅಂತ as compared to the last month increase of 0.90 ಅಂತ ಹೇಳ್ತಿದ್ದಾರೆ. ಹೋದ ಒಂದು ತಿಂಗಳಲ್ಲಿ ಇದೇ ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಬರೀ 0.90 ಇನ್ಕ್ರೀಸ್ ಆಗಿತ್ತು. ಬಟ್ ಇವಾಗ 2.42 ಇನ್ಕ್ರೀಸ್ ಆಗೋ
ಮುಖಾಂತರ ದೇಶದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಹಣದುಬ್ಬರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇದು ಸಂಕೇತವನ್ನ ಸೂಚಿಸುತ್ತೆ. ನಾಟ್ ಓನ್ಲಿ ಆ ಒಂದು ಪ್ರೆಸ್ ರಿಲೀಸ್ 2019ರಿಂದಲೇ AICPI ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಇನ್ಫಾರ್ಮೇಶನ್ ನೀಡಲಾಗಿದೆ. ಅದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಕ್ಟೆಡ್ DA ಫ್ರಮ್ ಜುಲೈ 2023 ನಾನು ನಿಮಗೆ DA ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಇದೆ. 2019 ಜನವರಿಯಲ್ಲಿ ನೀವು 307 ಈ ಒಂದು AICPI ಇದಕ್ಕೆ ತಕ್ಕಂತೆ ಸರ್ಕಾರಿ ನೌಕರಿಗೆ 13.40% DA ನ ನೀಡಬೇಕು. ಅದಾದ್ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ 2019ರಲ್ಲಿ 314 ಆಗುತ್ತೆ. ಅದಕ್ಕೆ ತಕ್ಕಂತೆ 16% ನೀಡಬೇಕು. ನೀವು ನೋಡ್ತಾ ಇದ್ದೀರಾ 6 ತಿಂಗಳಲ್ಲಿ 13ರಿಂದ 16%ಗೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ನೀವು ತೆಳಗಡೆ ಹೆಂಗೆ ಸ್ಕ್ರೋಲ್ ಮಾಡ್ತಾ 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 ಹೋದ್ರೆ ಇದು 2020ಕ್ಕೆ ಡೇಟಾ ಅಂಡ್ ನೋಡಿ ಯಾವ ರೀತಿಯಾಗಿ ಸ್ಪ್ಲಿಟ್ ಮಾಡಿದ್ದಾರೆ. 2021ರಲ್ಲಿ 2 ಜನವರಿಯಿಂದ ಮೇ ವರೆಗೂ ಅಂಡ್ ನೆಕ್ಸ್ಟ್ ಜುಲೈಯಿಂದ ನವೆಂಬರ್ ವರೆಗೂ ಈ ಒಂದು 6 ತಿಂಗಳ ಡೇಟಾನೇ ಎಕ್ಸಾಂಪಲ್ ಆಗಿಟ್ಟುಕೊಂಡು ಇನ್ನು ನೆಕ್ಸ್ಟ್ 6 ತಿಂಗಳಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಆಗಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ. ಹಾಗಾದ್ರೆ ನಾವು ನೋಡ್ತಾ ಇರುವಂತದ್ದು 2023ರ ಸ್ಟಾರ್ಟಿಂಗ್ ಅಲ್ಲಿರುವಂತಹ 6 ತಿಂಗಳ ಡೇಟಾ ಏನ್ ಹೇಳ್ತಾ ಇದೆ ಆ ಒಂದು ಡೇಟಾನೇ ಆಧಾರದಲ್ಲಿಟ್ಟುಕೊಂಡು ಜುಲೈನಲ್ಲಿ ಎಷ್ಟು ಹೆಚ್ಚಳ ಆಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸೊ ನಿಮ್ಮ ಮುಂದೆ ಆಲ್ರೆಡಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಒಂದು ಮಾಹಿತಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ವರೆಗೂ ಈ ಒಂದು ಡೇಟಾ ಬಂದಿರುವಂಥದ್ದು 1, 2, 3, 4, 5 ಮತ್ತು 6 ಜೂನ್ ವರೆಗೆ 46.24 ಕೊಡಬೇಕು ಅಂತ ಆಲ್ರೆಡಿ ಲೇಬರ್ ಬ್ಯೂರೋ ಇಂಡೆಕ್ಸ್ ಹೇಳ್ತಾ ಇರುವಂಥದ್ದು. ಜನವರಿಯಲ್ಲಿ 2.8 ಇದೆ, ಅದಕ್ಕೆ ಕರೆಸ್ಪಾಂಡಿಂಗ್ 43.08% DA ನೀಡಬೇಕು. ಫೆಬ್ರವರಿಯಲ್ಲಿ 132 ಆಗುತ್ತೆ, 43.79. ಏಪ್ರಿಲ್ನಲ್ಲಿ 134 ಆಗುತ್ತೆ, 45 DA ಆಗಬೇಕು. ಅದೇ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದ್ರೆ ಜೂನ್ನಲ್ಲಿ 136.4 ಆಗುತ್ತೆ, ಅದಕ್ಕೆ ತಕ್ಕಂತೆ 46.24 ಸರ್ಕಾರಿ ನೌಕರಿಗೆ DA ಸಿಗಬೇಕು ಅಂತ ಕ್ಲಿಯರ್ ಆಗಿ ಈ ಒಂದು ಇಂಡೆಕ್ಸ್ ಇಂಡಿಕೇಟ್ ಮಾಡ್ತಾ ಇರುವಂತದ್ದು. ಅದೇ ಒಂದು ಕಾರಣದಿಂದ ಸರ್ಕಾರಿ ನೌಕರರಿಗೆ 4% DA ಹೆಚ್ಚಳ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂಡ್ ಅದು ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿರೋದು ಕೂಡ, ಏನಕ್ಕಂದ್ರೆ ಸರ್ಕಾರ ಇದನ್ನೇ ಫಾಲೋ ಮಾಡಿ ನೌಕರರ DA ನ ನೀಡ್ತಾ ಬಂದಿದೆ. ಹಾಗಾದ್ರೆ ಏನಿದೆ ಕಂಪ್ಲೀಟ್ ಆಗಿರುವಂತಹ ಅಪ್ಡೇಟ್ಸ್ ಅಂತ ಕೆಳಗಡೆ ನಾವು ನೋಡ್ತಾ ಹೋಗೋಣ. ಸೊ ಏನ್ ಹೇಳ್ತಿದ್ದಾರೆ ಅಂತ ನೋಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ, ಸಂಪೂರ್ಣವಾಗಿರುವಂತಹ ಮಾಹಿತಿ ಇದೆ, ದಯವಿಟ್ಟು ಕೊನೆವರೆಗೂ ನೋಡಬೇಕು. ಇಂದಿನ ಒಂದು ಲೇಖನದಲ್ಲಿ ಸರ್ಕಾರಿ ನೌಕರರಿಗೆ ಬಂಪರ್ ಸುದ್ದಿ ಇರುವಂತದ್ದು, ವೇತನ ಆಯೋಗದೊಂದಿಗೆ ನೌಕರರಿಗೆ ಸಿಗಲಿದೆ ಮೂಲ ವೇತನದಲ್ಲಿ ಹೆಚ್ಚಳ. ಉದ್ಯೋಗಿಗಳ ಆದಾಯವನ್ನು ಹೆಚ್ಚಳ ಮಾಡಲು ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ಇನ್ನು ಮುಂದೆ ನೌಕರಿಗೆ ಸಿಗುವ ಎಲ್ಲ ಭತ್ಯೆಗಳಲ್ಲಿ ಸುಮಾರು 4% ಹೆಚ್ಚಳ. ಮೂಲ ವೇತನ ಎಷ್ಟು ಏರಿಕೆಯಾಗುವುದು, ಯಾವೆಲ್ಲ ಭತ್ಯೆಗಳಲ್ಲಿ 4% ಏರಿಕೆ ಆಗಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಉದ್ಯೋಗಿಗಳಿಗೆ ಶೀಘ್ರದಲ್ಲಿ ದೊಡ್ಡ ಉಡುಗೊರೆಯನ್ನ ನೀಡಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರ ಸಂಬಳದಲ್ಲಿ ಭಾರಿ ಹೆಚ್ಚಳವನ್ನ ಕಾಣಬಹುದು. ಇದರೊಂದಿಗೆ ಅವರ ಒಂದು ಕನಿಷ್ಠ ವೇತನ 26,000 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸರ್ಕಾರ ಶೀಘ್ರವೇ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದೆ 7ನೇ ವೇತನ ಆಯೋಗದ ಶಿಫಾರಸು ಮತ್ತು ಫಿಟ್ಮೆಂಟ್ ಅಂಶ ಅಂತ ನೋಡಿ. ಸರ್ಕಾರಿ ನೌಕರಿಗೆ ಶೀಘ್ರದಲ್ಲೇ ದೊಡ್ಡ ಉಡುಗೊರೆ ನೀಡಬಹುದು. ವಾಸ್ತವವಾಗಿ ಅವರ ಒಂದು ಕನಿಷ್ಠ ವೇತನವನ್ನ ಹೆಚ್ಚಿಸಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ವರ್ಷದ ಅಂತ್ಯದ ವೇಳೆಗೆ, ಮುಂದಿನ ವರ್ಷದ ಆರಂಭದ ವೇಳೆಗೆ ಸರ್ಕಾರವು ಉದ್ಯೋಗಿಗಳಿಗೆ ದೊಡ್ಡ ಘೋಷಣೆಯನ್ನ ಮಾಡಬಹುದು. ಹೊಸ ವೇತನ ಆಯೋಗದ ಬಗ್ಗೆ ಇನ್ನು ಯಾವುದೇ ತರನಾದಂತ ಅಫಿಷಿಯಲ್ ಅಪ್ಡೇಟ್ ಇಲ್ಲ, ಆದ್ರೂ ಕೂಡ ಅದರ ಬಗ್ಗೆ ತುಂಬಾನೇ ಬೇಗ ಅಫಿಷಿಯಲ್ ಆಗಿರುವಂತ ನ್ಯೂಸ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ನೌಕರರ ತುಟ್ಟಿ ಭತ್ಯೆ 50% ಆಗಿರುವುದರಿಂದ ಅವರ ಕನಿಷ್ಠ ವೇತನವನ್ನ ಮತ್ತೆ ಮತ್ತೆ ಪರಿಷ್ಕರಿಸಬಹುದು ಅಂತ ಹೇಳ್ತಿದ್ದಾರೆ. ನೋಡಿ, ತುಟ್ಟಿ ಭತ್ಯೆ 50%ಗೆ ತಲುಪಿರೋದ್ರಿಂದ ಅವರ ಒಂದು ಕನಿಷ್ಠ ವೇತನವನ್ನ, ಅವರ ಒಂದು ಲೋವೆಸ್ಟ್ ಸಂಬಳವನ್ನ ಮತ್ತೆ ಮತ್ತೆ ಇಲ್ಲಿ ಪರಿಷ್ಕರಣೆ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೇತನದಲ್ಲಿ ಕನಿಷ್ಠ ಎಷ್ಟು ಹೆಚ್ಚಳವಾಗಲಿದೆ ಅನ್ನೋದ್ರ ಬಗ್ಗೆ ಮಹತ್ವದ ಮಾಹಿತಿ ಇದೆ. ಮೂಲ ವೇತನದಲ್ಲಿ 8,000 ರೂಪಾಯಿ ನೇರ ಹೆಚ್ಚಳ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ 8,000 ರೂಪಾಯಿ ಯಾವ ನೌಕರ ವರ್ಗಕ್ಕೆ ಆಗಲಿದೆ ಮತ್ತು ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಅನ್ನ ನೋಡೋಣ. ರಾಜ್ಯದಲ್ಲಿ 50 ಲಕ್ಷ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು. ಇದೇ ರೀತಿಯಾಗಿ ಕೇಂದ್ರ ನೀಡಿದ್ರೆ ರಾಜ್ಯ ಕೂಡ ನೀಡುತ್ತೆ. ಅವರ ಕನಿಷ್ಠ ವೇತನವನ್ನ ಹೆಚ್ಚಿಸಬಹುದು. ಇದೇ ವೇಳೆ ನೌಕರರ ಮೂಲ ವೇತನದಲ್ಲಿ ಸುಮಾರು 8,000 ರೂಪಾಯಿ ನೇರವಾಗಿ ಇನ್ಕ್ರೀಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ನೌಕರರ ಉದ್ಯೋಗಿಗಳ ಫಿಟ್ಮೆಂಟ್ ಅಂಶದ ಪರಿಷ್ಕರಣೆಯಿಂದಾಗಿ ಮೂಲ ವೇತನದಲ್ಲಿ 18,000 ರೂಪಾಯಿಯಿಂದ ಇನ್ಕ್ರೀಸ್ ಆಗಿ 26,000 ರೂಪಾಯಿಗೆ ಏರಿಕೆ ಆಗಬಹುದು. ಸದ್ಯ ಈ ಬಗ್ಗೆ ಸರ್ಕಾರದಿಂದ ಅಧಿಕೃತವಾಗಿರುವಂತಹ ಆದೇಶ ಇನ್ನು ಬರಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ನೌಕರರ ಸಂಘದ ಆಗ್ರಹ ಏನಿದೆ ಅಂತ ನೀವು ನೋಡಿದ್ರೆ, ಫಿಟ್ಮೆಂಟ್ ಅಂಶವನ್ನ 3.68ಗೆ ಹೆಚ್ಚಿಸಬೇಕು ಎಂದು ನೌಕರರ ಸಂಘ ಒತ್ತಾಯಿಸುತ್ತಿದೆ. ಆದರೆ ಸರ್ಕಾರ ಅದನ್ನ 3% ಹೆಚ್ಚಿಸಲು ಸಿದ್ಧತೆ ನಡೆಸುತ್ತಿದೆ. ಅದೇ ಸರ್ಕಾರಿ ನೌಕರರು ಫಿಟ್ಮೆಂಟ್ ಅಂಶವನ್ನ ಹೆಚ್ಚಿಸುವಂತೆ
ಸೇರಿದಂತೆ ಸರ್ಕಾರವನ್ನ ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದರು. ಪ್ರಸ್ತುತ ಸರ್ಕಾರಿ ನೌಕರರ ಫಿಟ್ಮೆಂಟ್ ಅಂಶ 2.57 ಆಗಿದ್ದು ಅವರ ಮೂಲ ವೇತನ 18,000 ರೂಪಾಯಿ ಆಗಿದೆ. ಸದ್ಯಕ್ಕೆ ಸರ್ಕಾರಿ ನೌಕರರ ಫಿಟ್ಮೆಂಟ್ ಅಂಶ ಎಷ್ಟಿದೆ? ಸದ್ಯಕ್ಕೆ ಸಿಗ್ತಾ ಇರುವಂತದ್ದು 2.57 ಫಿಟ್ಮೆಂಟ್ ಅಂಶ. ಅದನ್ನ 3.68ಕ್ಕೆ ಇನ್ಕ್ರೀಸ್ ಮಾಡುವ ಮುಖಾಂತರ 18,000 ರೂಪಾಯಿ ಬೇಸಿಕ್ ಏನ್ ಪಡಿತಾ ಇದ್ದಾರೆ ಅದನ್ನ 26,000 ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು. ಬಟ್ ಇದನ್ನ 3.68 ಮಾಡದೆ 3 ವರೆಗೂ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಸರ್ಕಾರ ಒಂದು ಸೂತ್ರಗಳ ಮುಖಾಂತರ ಇಲ್ಲಿ ನ್ಯೂಸ್ ಬರ್ತಾ ಇದೆ ಅಂತ. ಆಲ್ ರೈಟ್, ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಅಂತ ನೋಡೋಣ. ಫಿಟ್ಮೆಂಟ್ ಅಂಶವನ್ನ 3.68ಗೆ ಹೆಚ್ಚಿಸಿದರೆ ಮೂಲ ವೇತನವು 26,000 ರೂಪಾಯಿ ಆಗಲಿದೆ. ಆದರೆ ಕನಿಷ್ಠ ವೇತನ 18,000 ರೂಪಾಯಿ ಆಗಿದ್ದರಿಂದ ನಂತರ ಭತ್ಯೆಗಳನ್ನು ಹೊರತುಪಡಿಸಿ ಅವರಿಗೆ 2.57 ಒಂದು ಅಡಿ ದರದಲ್ಲಿ 46,260 ರೂಪಾಯಿ ನೀಡಲಾಗುತ್ತಿದೆ. ಆದರೆ ಫಿಟ್ಮೆಂಟ್ ಅಂಶವಾಗಿದ್ದರೆ 3.68 ಅವರ ಒಂದು ಸಂಬಳ 95,680 ಹೆಚ್ಚಾಗಬಹುದಿತ್ತು ಅಂತ ಹೇಳ್ತಿದ್ದಾರೆ. 2.67 ಮತ್ತು ಇತರ ಭತ್ಯೆಗಳನ್ನ ಎಲ್ಲವೂ ಇನ್ಕ್ರೀಸ್ ಮಾಡಿದ್ರೆ 46,260 ರೂಪಾಯಿ ಸಿಗುತ್ತೆ. ಅದೇ 3.68 ಫಿಟ್ಮೆಂಟ್ ಅನ್ನ ನೀಡಿದ್ರೆ 95,680 ರೂಪಾಯಿ ಮ್ಯಾಕ್ಸಿಮಮ್ ಸಂಬಳವನ್ನ ಇಲ್ಲಿ ಗ್ರೂಪ್ ಡಿ ನೌಕರರೇ ಪಡೆಯಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಡಿಪೆಂಡಿಂಗ್ ಆನ್ ದಿ ಎಕ್ಸ್ಪೀರಿಯನ್ಸ್ ಎಷ್ಟಾಗುತ್ತೆ ಅದರ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ ರೈಟ್, ಸೊ ಆ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. ಇದಾದ್ಮೇಲೆ ಶೇಕಡದಲ್ಲಿಯೇ DA 4% ಹೆಚ್ಚಳ. ಎಸ್, ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ 4% DA ಹೆಚ್ಚಳದ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ಮೂಲ ವೇತನವನ್ನ ಹೆಚ್ಚಿಸುವುದರ ಜೊತೆಗೇನೆ ತುಟ್ಟಿ ಭತ್ಯೆಯನ್ನ ಮತ್ತು ಅದರ ಮನೆ ಬಾಡಿಗೆ ಭತ್ಯೆ HRAಯನ್ನ ಅನೇಕ ರೀತಿಯ ಭತ್ಯೆಗಳನ್ನ ಸೇರಿಸಲಾಗುತ್ತಿದೆ ಎಂದು ನಾವು ನಿಮಗೆ ಇಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಲಾಗ್ತಾ ಇದೆ. ಅದರ ನಂತರವೇ ನೌಕರರ ವೇತನವನ್ನ ಲೆಕ್ಕ ಹಾಕಲಾಗುತ್ತದೆ. ಇದಕ್ಕೂ ಮುನ್ನ ಜುಲೈ ಅರ್ಧಕ್ಕೆ ನೌಕರರ ತುಟ್ಟಿ ಭತ್ಯೆಯಲ್ಲಿ 4% ಏರಿಕೆ ಕಾಣಬಹುದಾಗಿದೆ. ಇದಕ್ಕೆ AICPI ಅಂಕಿಅಂಶಗಳನ್ನ ಬಿಡುಗಡೆ ಮಾಡಲಾಗಿದೆ. ನಾನು ಆಲ್ರೆಡಿ ನಿಮಗೆ AICPI ಅಂಕಿಅಂಶಗಳನ್ನ ತೋರಿಸಿದ್ದೇನೆ. ಜುಲೈ ತಿಂಗಳಿಗೆ 46% ಏರಿಕೆ ಆಗಲಿದೆ ತುಟ್ಟಿ ಭತ್ಯೆಯನ್ನ ಅಂತ ಹೇಳ್ತಿದ್ದಾರೆ. DA 46% ಆಗಿದ್ದರೆ ನೌಕರರ ವೇತನದಲ್ಲಿ ಮತ್ತೊಮ್ಮೆ ಜಿಗಿತ ಆಗಲಿದೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. ಸರ್ಕಾರ ಇದರ ಬಗ್ಗೆ ತುಂಬಾನೇ ಬೇಗ ಅಧಿಕೃತವಾಗಿರುವಂತಹ ಆದೇಶ ಕೂಡ ಹೊರಡಿಸಲಿದೆ. ಏನಕ್ಕಂದ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಮನಗೆಲ್ಲುವುದಕ್ಕೆ ಎಲ್ಲ ಒಂದು ಸರ್ಕಾರಗಳು ಇಲ್ಲಿ ಪೈಪೋಟಿ ಮಾಡ್ತಾ ಇವೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರಿ ನೌಕರರ ಒಂದು 50% DA ತಲುಪುವುದರಿಂದ ಮೂಲ ವೇತನದಲ್ಲಿ ಹೆಚ್ಚಳ ಆಗಲಿದೆ. ಜುಲೈನಲ್ಲಿ ಸಿಗಬೇಕಾಗಿರುವಂತಹ DA ತುಂಬಾನೇ ಬೇಗ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಸಂಬಳ ತುಂಬಾನೇ ಬೇಗ ಇನ್ಕ್ರೀಸ್ ಆಗೋಕೆ ಹೊರಟಿದ್ದು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.